ಆಫ್ ಜಯರಾಮ್ ರೆಡ್ಡಿ, ರಾಯಸಂದ್ರ ಗ್ರಾಮ, ಸರ್ವೆ ನಂಬರ್ 85/4 ವಿಚಾರವಾಗಿ ಸುಮಾರು ವರ್ಷಗಳಿಂದ ಗಲಾಟೆ ನಡೀತಾ ಇದೆ. ಇದರ 1961ರಲ್ಲಿ ನಮಗೆ ಮಂಜೂರಾಗಿರೋ ಜಮೀನು. ಆ ಕಾಲದಿಂದ ನಾವೇ ಪೊಸಿಷನಲ್ಲಿದ್ದೀವಿ. ನಾವು ಸುಮಾರು ವರ್ಷಗಳಿಂದ ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ, ಮತ್ತೊಂದು ದೇವಸ್ಥಾನ ನಾವೇ ಕಟ್ಟಿದ್ದೀವಿ, ಮುನೇಶ್ವರ ದೇವಸ್ಥಾನ. ಅಲ್ಲಿ ನಾವು ಇಟ್ಟಿಗೆ ಶೆಡ್ಗಳು, ಬೋರ್ಗಳು ಎಲ್ಲ ಹಾಕ್ಕೊಂಡು ವ್ಯವಸಾಯ ನಡೆಸ್ತಾ ಇದ್ವಿ. ಮತ್ತು ಇದೇ ಹೆಸರವಾಗಿ ನಾವು ಇದೇ ತಾಲೂಕು ಕಚೇರಿಯಲ್ಲಿ 97ರಲ್ಲಿ ಒಂದು ಸತಿ ಸರ್ಟಿಫಿಕೇಟ್ ಕಾಪೀಸ್ ತೊಗೊಂಡಿದ್ದೀವಿ. 2014ರಲ್ಲಿ ಒಂದು ಸತಿ ನಮ್ಗೆ ಆರ್ಡ್ರ್ ಆಗಿರುವ ಸರ್ಟಿಫಿಕೇಟ್ ಕಾಪೀಸ್ ತೊಗೊಂಡಿದ್ದೀವಿ. 2016-14 2 ಸರಿ ತೊಗೊಂಡಿದ್ದೀವಿ. ಇದರ ವಿಚಾರವಾಗಿ ಊರಲ್ಲಿ ಸ್ವಲ್ಪ ಗಲಾಟೆಗಳಾಗಿತ್ತು. 2013ರಲ್ಲಿ ಇದು ಖರಾಬ್ ಜಮೀನು ಅಂತ ಹೇಳ್ತಾಯಿದ್ರು. ಖರಾಬ್ ಜಮೀನು ಅಲ್ಲ, ಇದು ನಮ್ಮ ಮಂಜೂರಾಗಿರೋ ಜಮೀನು ಅಂತ ಅವರು ಸಿವಿಲ್ ಕೋರ್ಟಲ್ಲಿ ಒಂದು ಕೇಸ್ ಹಾಕಿದ್ರು. ಆ ಕೇಸು ನಮ್ಮ ಪರಣೆ ಆಯಿತು. ಆಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹಾಕಿದ್ರು, ಅದು ನಮ್ಮ ಪರಣೆ ಆಯಿತು. ಆಮೇಲೆ ಹೈಕೋರ್ಟ್ಗೆ ಹಾಕಿದ್ರು, ಅದು ನಮ್ಮ ಪರಣೆ ಆಯಿತು. ಮತ್ತು ತಹಸೀಲ್ದಾರ್ಗೆ ನಮಗೊಂದು ಅರ್ಜಿ ಹಾಕಿದ್ವಿ, ಈ ಥರ ನಮ್ಮ ಪರ 3 ಕೋರ್ಟಲ್ಲಿ ನಮ್ಮ ಪರ ಆಗಿದೆ, ಖಾತೆ ಮಾಡಿ ಅಂತ. ಅವಾಗ ಖಾತೆ ಮಾಡೋಕ್ಕೆ ಅವರು ನಿರಾಕರಿಸಿದ್ರು. ಮತ್ತು ನಾವು ಸಿವಿಲ್ ಕೋರ್ಟಲ್ಲಿ ಒಂದು ಕೇಸ್ ಹಾಕಿದ್ವಿ, ನಾವು ಡಿಕ್ಲರೇಷನ್ ಮಾಡಿ ಈ ಜಮೀನು ನಮ್ಮದೇ, ನಮ್ಮ ಖಾತೆ ಮಾಡಿ ಅಂತ. ಅದು ಈ 2 ತಿಂಗಳ ಹಿಂದೆ ನಮ್ಮ ಹೆಸರಿಗೆ ಖಾತೆ ಮಾಡಬೇಕು ಅಂತ, 3 ತಿಂಗಳ ಒಳಗೆ ಖಾತೆ ಮಾಡಬೇಕು ಅಂತ ಆರ್ಡ್ರ್ ಆಗಿ ನಮ್ಮ ಪರ ಡಿಗ್ರಿ ಆಗಿತ್ತು. ನಾವು ಮತ್ತೆ ಅರ್ಜಿ ಹಾಕಿದ್ವಿ, ಈ ಥರ ಆರ್ಡ್ರ್ ಆಗಿದೆ, ಆ ಆರ್ಡ್ರ್ ಪ್ರಕಾರ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ ಇಲ್ಲಿ ಅರ್ಜಿ ಹಾಕಿದ್ವಿ ಸರ್. ಈ ಗಲಾಟೆಗಳು 2021ರಲ್ಲಿ ಏನಾಯ್ತಂತೆ, ಈ ಖಾತೆಗಾಗಿದ್ವಲ್ಲ, ಅವಾಗ ಖಾತೆ ಮಾಡಬಾರ್ದು ಎಂದು ಊರಲ್ಲಿ ಕೆಲವರು ಇರ್ತಾರಲ್ಲ, ಅವರೆಲ್ಲ ಬಂದುಬಿಟ್ಟು ಆ ಶೆಡ್ಗಳು, ನಮ್ಮ ಪೂರ್ವಿಕರ ಸಮಾಧಿಗಳು ಎಲ್ಲ ಒಡೆದು ಧ್ವಂಸ ಮಾಡಿಬಿಟ್ಟು ನಮ್ಮ ಮೇಲೆ ಹತ್ತ ಪ್ರಯತ್ನ ಎಲ್ಲ ಮಾಡಿದ್ರು. ಮನೆ ಮೇಲೆ ಬಂದು ಗಲಾಟೆ ಮಾಡಿದ್ರು. ಇದೆಲ್ಲ ಮಾಡಿ ಸುಮಾರು ಅಟ್ರಾಸಿಟಿ ಕೇಸ್ಗಳು, 2 ಅಟ್ರಾಸಿಟಿಗಳು, 4 ಕ್ರಿಮಿನಲ್ ಕೇಸ್ಗಳು. ಸುಮ್ಮನೆ ನಮಗೂ ಅವ್ರಿಗೂ ಗಲಾಟೆಗಳೇ ಇರಲಿಲ್ಲ. ಸುಮ್ಮನೆ ಗಲಾಟೆಗಳ ಆಗ್ದಂಗೆ ಕ್ರಿಯೇಟ್ ಮಾಡಿ ನಮ್ಮ ಮೇಲೆ ಕೇಸ್ಗಳೆಲ್ಲ ಹಾಕಿದ್ದಾರೆ. ಈ ಜಮೀನು ನಮ್ಗೆ ಮಂಜೂರಾಗಿ ಆ ಕಾಲದಲ್ಲಿ ಈ ಕಾಲದವರೆಗೂ ನಾವೇ ಪೊಸಿಷನಲ್ಲಿದ್ದೀವಿ. ಕೋರ್ಟಲ್ಲಿ ಕೂಡ ಅವರೇ ಹೇಳಿದ್ದಾರೆ, ಅವರೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತ. ಆರ್ಡರ್ ಕಾಪಿನಲ್ಲಿ ಕೂಡ ಅದು ಮೆನ್ಷನ್ ಆಗಿದೆ ಸರ್. ಈಗ ಸಮಾಧಿಲಿರೋದು, ನಮ್ಮ ಪೂರ್ವಿಕರ ಸಮಾಧಿಲಿರೋದು, ಬೋರ್ಗಳಿರ್ಬೋದು. ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಈ ಜಮೀನು ನಮ್ಮ ಖಾತೆಗಾಗಿ ನಮ್ಮ ಖಾತೆ ಮಾಡ್ದಿರಾ ಈ ಹನುಮಂತು ಅನ್ನೋರು ಇಬ್ಬರು ಇದ್ದಾರೆ ನಮ್ಮೂರಲ್ಲಿ. ಅವರು BJP ಮುಖಂಡರು. ಅವ್ರು ಬಂದುಬಿಟ್ಟು ಈ ಜನಗಳೆಲ್ಲ ಗುಂಪಾಗಿ ಇದಾಕೊಂಡು ಈ ಮನೆ ದೌರ್ಜನ್ಯ ಮಾಡೋದು, ನಮ್ಮ ಮೇಲೆ ಕೇಸ್ಗಳಿಟ್ಟೋದು, ಈ ಥರ ಊರಲ್ಲಿ ಇನ್ನು ಚಲಪತಿ, ಶಿವಪ್ಪ, ಈ ಕೆಲವರೆಲ್ಲ ಸೇರಿಕೊಂಡು ನಮಗೆ ತುಂಬ ಕಿರುಕುಳ ಕೊಡ್ತಾಯಿದ್ದಾರೆ ಸರ್. ನಮ್ಮ ಖಾತೆ ಆಗ್ದಿರಾ ಈ ಜಮೀನು ತುಂಬ ಕಿರುಕುಳ ಕೊಡ್ತಾಯಿದ್ದಾರೆ. 3 ವರ್ಷದಿಂದ ನಮ್ಮ ಮನೆಗೆ ಕುಡಿಯೋಕ್ಕೆ ನೀರು ಕೂಡ ಬಿಡ್ತಾಯಿಲ್ಲ. ಅವರೇ ಹನುಮಂತು ಅನ್ನೋರ ಹೆಂಡ್ತಿನೇ ಗ್ರಾಮ ಪಂಚಾಯತಿ ಮೆಂಬರು. ಪಂಚಾಯತಿಗೆ ಸುಮಾರು ಸತಿ ನಾವು ಅರ್ಜಿ ಕೊಟ್ಟು, ಅರ್ಜಿಗೆ ಸೈನು ಕೂಡ ಹಾಕಿಲ್ಲ ಅವರು. ಈ 3 ವರ್ಷದಿಂದ ಕುಡಿಯೋಕ್ಕೆ ನೀರು ಕೂಡ ಬಿಡ್ತಾಯಿಲ್ಲ ನಮಗೆ. ಈ ಥರ ತುಂಬ ತೊಂದರೆ ಕೊಡ್ತಾಯಿದೆ ಸರ್. ಮತ್ತು ಈ ಸಮಾಧಿಗಳು ಹೊಡೆದಿರೋದೆಲ್ಲ ನಮ್ಮ ಹತ್ರ ವೀಡಿಯೋ ಇದೆ, ನಾವು ಕೇಸ್ ಹಾಕಿದ್ದು. ಶೆಡ್ಗಳು ಹೊಡೆಯೋದು ವೀಡಿಯೋ ಇತ್ತು, ಅದು ನಾವು ಕೇಸ್ ಹಾಕಲ್ಲ ಅಂತ. ಆವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಪ್ಪ, ನಿಮ್ಮ ಹೆಸರಿಗೆ ಖಾತೆ ಬದಲಾವಣೆ ಆಗಿಲ್ಲ, ಅದರಿಂದ ನೀವು ಖಾತೆ ನಿಮ್ಮ ಹೆಸರಿಗೆ ಮಾಡ್ಕೊ ಬನ್ನಿ, ಆಮೇಲೆ ಕೇಸ್ ಹಾಕೋಣ ಅಂದ್ರೆ ಅದು ವೀಡಿಯೋ ಎಲ್ಲ ನಮ್ಮ ಹತ್ರ ಇದೆ, ಹೊಡೆದಿರೋದೆಲ್ಲ. ಈ ಥರ ತುಂಬ ಈಗ ರೀಸೆಂಟಾಗಿ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರ ಸರ್ವೆ ಮಾಡಿದ್ರೆ ರೀಸೆಂಟಾಗಿ ಬಂದಿಲ್ಲ. ಹಾಕಿದ್ದಾರೆ ಅಂತ ಹೇಳಿದ್ರೆ 2021ರಲ್ಲಿ ಬಂದು ದೌರ್ಜನ್ಯವಾಗಿ ಅವ್ರಿಗೆ ಬೋರ್ಡ್ ಹಾಕಿದ್ರಲ್ಲ, ಸರ್ಕಾರವೇ ಬೋರ್ಡ್ ಹೈಕೋರ್ಟಲ್ಲಿ ನಮ್ಮ ಪರ ಕೇಸ್ ಆಯ್ತು ಸರ್. ಆವಾಗ ನಾನು ತಹಸೀಲ್ದಾರ್ ಆಫೀಸ್ಗೆ ಅರ್ಜಿ ಹಾಕ್ತಾ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ. ಆವಾಗ ಅವರು ನಮ್ಗೊಂದು ಇಂಬರ್ ಹಾಕ್ಕೊಟ್ರು, ನಿಮಗೆ ಮಂಜೂರಾಗಿದೆ ಆ ಕಾಪಿ ನಿಮ್ಮ ಹತ್ರ ಇದೆ, ಆದರೆ ನಮ್ಮ ತಾಲೂಕು ಆಫೀಸಲ್ಲಿ ಅದು ನಮ್ಮ ಹತ್ರ ಲಭ್ಯವಿಲ್ಲ. ಅಂದರೆ ಈ ಮಂಜೂರಾಗಿರೋ ಕಾಪಿಗಳು ಈ ತಾಲೂಕು ಆಫೀಸಲ್ಲಿ ಇಲ್ವಂತೆ. ನಾನು 97ರಲ್ಲಿ ಒಂದು ಸತಿ ತಗೊಂಡಿದ್ದೀನಿ, 2014ರಲ್ಲಿ ಒಂದು ಸತಿ ತಗೊಂಡಿದ್ದೀನಿ, 2016ರಲ್ಲಿ ಒಂದು ಸತಿ, 3 ಸತಿ ತಾಲೂಕು ಆಫೀಸಿಂದ ನಾನು ಕಾಪಿಗಳು ತಗೊಂಡು, ಸರ್ಟಿಫೈಡ್ ಕಾಪೀಸ್ ಎಲ್ಲ ಒರಿಜಿನಲ್ಲೇ ಕೋರ್ಟ್ ಕೊಟ್ಟಿದ್ದೀನಿ. ಅದೇ ಕಾಪಿಗಳು ಕೋರ್ಟ್ ಕೊಟ್ಟು, ಕೋರ್ಟ್ ಮುಖಾಂತರ ನಮ್ಮ ಪರಣ ಎಲ್ಲ ಕೇಸ್ಗಳಾಗಿದೆ. ಇವಾಗ ಇಲ್ಲಿ ತಾಲೂಕು ಆಫೀಸಲ್ಲಿ ನಾವು 2021ರಲ್ಲಿ ಕೊಟ್ಟಾಗ ಅರ್ಜಿ, ನಮ್ಮ ತಾಲೂಕು ಆಫೀಸಲ್ಲಿ ನಿಮ್ಮ ದಾಖಲೆಗಳು ಒಂದು ದಾಖಲೆ ಕೂಡ ಇಲ್ಲಪ್ಪ, ಅದರಿಂದ ನಿಮ್ಮ ಹೆಸರಿಗೆ ಖಾತೆ ಮಾಡೋಕ್ಕೆ ನಾವು ಆಗಲ್ಲ ಅಂತ ಹೇಳಿದ್ರು. ಆ ಥರ ಹೇಳಿದ್ಮೇಲೆ ಮತ್ತೆ ಸಿವಿಲ್ ಕೋರ್ಟ್ಗೆ ಹೋಗಿ ನಾನು ಇಲ್ಲಿ ಮತ್ತೆ ಈ ಥರ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಡಿಕ್ಲರೇಷನ್ ಮಾಡಿ, ನಮ್ಮ ಹತ್ರ ಈ ಥರ ಡಾಕ್ಯುಮೆಂಟ್ಸ್ಗಳಿದೆ,
ಈ ಥರ ಡಾಕ್ಯುಮೆಂಟ್ಸ್ ಇದೇ ತಾಲೂಕು ಆಫೀಸಲ್ಲಿ ನಾವು ತಗೊಂಡಿದ್ದೀವಿ, ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. RTI ಕೂಡ ಹಾಕಿದ್ದೀನಿ ಸರ್. ಆ ಕಾರ್ಡ್ ನಮ್ಮ ತಾಲೂಕು ಮೂಲ ಕಡತಗಳು ಇಲ್ಲಿ ಅವ್ರು ಕೊಡ್ತಾ ಇಲ್ಲ ಅಂತ ಬೆಂಗಳೂರು RTI ಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಅಲ್ಲಿಂದ 4 ಶೋಕಾಸ್ ನೋಟಿಸ್ಗಳು ಈ ಕಚೇರಿಗೆ ಬಂದಿವೆ. ಆದರೂ ಇದುವರೆಗೂ ಯಾವುದೇ ರೆಸ್ಪಾಂಡ್ ನಮ್ಗೆ ಮಾಡ್ತಾ ಇಲ್ಲ. ಇವಾಗ 20 ವರ್ಷದಿಂದ ನಾವು ಹೋರಾಡ್ತಾ ಇದ್ದೀವಿ, ಏನು ಪ್ರತಿಫಲ ಸಿಗ್ತಾ ಇಲ್ಲ ನಮಗೆ. ಇವಾಗ ಕೋರ್ಟಲ್ಲಿ ಕ್ಲಿಯರ್ ಆರ್ಡರ್ ಸರ್, ನಿಮ್ಮ ಹೆಸರಿಗೆ ಖಾತೆ ಆಗಬೇಕು 3 ತಿಂಗಳ ಒಳಗೆ, ನೀವೇ ಈ ಜಮೀನಿಗೆ ಓನರು, ಎಲ್ಲ ದಾಖಲೆಗಳು. ಈಗ ಅವ್ರು ಮಾಡಿರೋಂಥ ಆರೋಪಕ್ಕೆ ಏನಪ್ಪ ಹೇಳ್ತೀಯ? ಫಸ್ಟ್ ಸಿವಿಲ್ ಕೋರ್ಟ್, ಆಮೇಲೆ ಹೈಕೋರ್ಟ್ ಹೋಗಿದ್ರಾ? ಫಸ್ಟು 2013ರಲ್ಲಿ ಊರವರು ಹೋಗಿದ್ರು ಸರ್. ನಮ್ಮೂರಲ್ಲಿ ನಮ್ಮ ವಿರೋಧಿಗಳು ಸಿವಿಲ್ ಕೋರ್ಟ್ಗೆ ಹೋದ್ರು. ಆ ಕೋರ್ಟಲ್ಲಿ ನಮ್ಗೆ ಆಯ್ತು. ಮತ್ತೆ ಅವರು ಇದು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋದ್ರು, ಈಗ ನಮಗೆ ಆಯ್ತು. ನಮ್ಗೆ ಮಂಜೂರಾಗಿದೆ, ನಮ್ಮ ಕೇಸ್ ನಂಬರ್ ಇದೆ. ಲ್ಯಾಂಡ್ ಕ್ರಿಮಿನಲ್ ಕೋರ್ಟಲ್ಲಿ ಕೇಸ್ ನಡೆದು ಡೆಪ್ಟಿ ಕಮಿಷನರ್ ಆರ್ಡರ್ ಪ್ರಕಾರ ನಮ್ಮ ಹೆಸರಿಗೆ ಮಂಜೂರಾಗಿದೆ. 2021ರಲ್ಲಿ ಸುಜಾತ ಮೇಡಮ್ ಅವರು ತಹಶೀಲ್ದಾರ್ ಆಗಿದ್ರು. ಅವರನ್ನು ಇಟ್ಕೊಂಡು ಇವರು ಸ್ವಲ್ಪ, ನಾವು ಆ ಕಾಲದಿನಲ್ಲೂ BJP ಪರ ಇರಲಿಲ್ಲ, ಕಾಂಗ್ರೆಸ್ ಪರ ಇದ್ವಿ ನಾವು. ಕಾಂಗ್ರೆಸ್ಸು ಈ ಎಲೆಕ್ಷನ್ ಬಂದಾಗ ಏನೋ ಅವ್ರ ಜೊತೆ ತಿರ್ತಾ ಇದ್ದೀವಿ. ಈ BJP ಅವರು ನಮ್ಮ ಮೇಲೆ ಕಕ್ಷೆ ಕಟ್ಕೊಂಡು ನಮ್ಗೆ ತೊಂದರೆ ಮಾಡಬೇಕು ಅಂತ ಮನಸ್ಫೂರ್ತಿ ಅವರು ತೊಂದರೆ ಮಾಡಬೇಕು ಅಂದ್ಕೊಂಡೆ ಈ ಥರ ಮಾಡ್ತಾ ಇದ್ದಾರೆ. ಆವಾಗ ನಾನು ಆ ಖಾತೆಗೆ ಹಾಕಿದ್ದಾಗ ಅವ್ರು ಬಂದುಬಿಟ್ಟು ಇದು ನಿಮಗೆ ಮಂಜೂರಾಗಿಲ್ಲ, ನಮ್ಮ ಹತ್ರ ನಮ್ಮ ಕಚೇರಿಯಲ್ಲಿ ದಾಖಲೆಗಳಿಲ್ಲ, ಆದ್ದರಿಂದ ಈ ಜಮೀನು ನಾವು ವಶಪಡಿಸ್ಕೊಳ್ತೀವಿ ಅಂತ ಅಲ್ಲೊಂದು ಬೋರ್ಡ್ ಹಾಕ್ತು, ಇದು ಗೌರ್ಮೆಂಟ್ ಜಮೀನು ಅಂತ. ಅಲ್ಲಿ ಬೋರ್ಡ್ ಹಾಕಿ ಇದನ್ನು ಕಾಂಪೌಂಡು ಮತ್ತು ಒತ್ತುವರಿಗೆ ತಗೊಳ್ತೀವಿ ಅಂತ ಒಂದು ನಾಮಫಲಕ ಅಲ್ಲಿ ಅದನ್ನು ಎತ್ಕೊಂಡೋಗಿ ನಾನು ಈ ಥರ ನನ್ನ ಹೈಕೋರ್ಟಲ್ಲಿ ಆದರೆ ಕೂಡ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೈಕೋರ್ಟಲ್ಲಿ ಮತ್ತೆ ಒಂದು ರಿಟ್ ಪಿಟಿಷನ್ ಆಗ್ತಿದೆ. ಅದರಲ್ಲಿ ನಮಗೆ ಹೈಕೋರ್ಟಿಂದ ನಮ್ಮ ಸರ್ ಸುಂದರಪಾಲದಲ್ಲಿ ನಮ್ದು ಅಂಗಡಿ ಇದೆ. ರಾತ್ರಿ 9 ಗಂಟೆಗೆ ಮನೆಗೆ ಬರ್ತಾನೆ. ಅಲ್ಲಿ ದಾರಿಯಲ್ಲಿ ಕಾಯ್ದು 1 ದಿನ ಹೊಡೆದಿದ್ದಾರೆ. ಹೊಡೆದಿರೋದು ಇವನಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಇವನ ಮೇಲೆ ಮತ್ತೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು. ಏನು ಸರ್ ಇದು? ಪೊಲೀಸ್ ಅವ್ರ ಹತ್ರ ಹೋಗಿ, ಸರ್ ಏನು ಸರ್ ನೀವು ಒಂದು ಮನೆ ಅವ್ರ ಊರೆಲ್ಲ 10 ಜನ ಬಂದು ಸಾಕ್ಷಿ ಹೇಳ್ತಾರಪ್ಪ, ನಾವು ಸಾಕ್ಷಿ ಹೇಳಿ ಅದಕ್ಕೆ ಅವ್ರು ಹೇಳೋ ಕೇಸ್ಗಳೆಲ್ಲ ಹಾಕೋದು, ನಾವು ಹೇಳೋ ಕೇಸ್ಗಳೆಲ್ಲ ಬಿಟ್ಟು ಹಾಕೋದು. ಅವರು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಧರಣಿ ಮಾಡ್ತಾರಪ್ಪ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವೇನ್ ಮಾಡೋದು? ಸರ್ಕಲ್ ಇನ್ಸ್ಪೆಕ್ಟ್ರು ನಮ್ಮ ವೆಂಕಟೇಶ್ ಅಂತ ಇಬ್ರು ಬೆತ್ಮಂಗಲದಲ್ಲಿ, ಇಲ್ಲ ಏನೋ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಬನ್ನಿ ಮಾತಾಡೋಣ ಅಂತ ಅವ್ರ ಆಫೀಸ್ಗೆ ಹೋದ್ವಿ ಸರ್. ಬೆತ್ಮಂಗಲದಲ್ಲಿ ಅವ್ರ ಆಫೀಸಲ್ಲೇ ಕೂತ್ಕೊಂಡಿದ್ದೀವಿ. ಸಾಯಂಕಾಲ ಮನೆಗೆ ಹೋಗೋಷ್ಟೊತ್ತಿಗೆ ನಮ್ಮ ಮೇಲೆ FIR ಬುಕ್ ಆಗಿದೆ, ಅಟ್ರಾಸಿಟಿ ಕೇಸ್. ನಾವು ಮನೆಯಲ್ಲಿ ನಮ್ಮ ಚಿಕ್ಕಪ್ಪರು ದೊಡ್ಡಪ್ಪರು 5 ಜನ ಗಂಡು ಮಕ್ಕಳು, 5 ಜನ ಗಂಡು ಮಕ್ಕಳ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ. ಏನು ಸರ್ ಇದು ಅಂದರೆ ಅದೇನಾಗಲ್ಲ, ಏನು ಸರ್ ಈ ಥರ ನಾವು ಇನ್ನೊಂದು ಅದರಿಂದ ನಾವು ಯಾರು ಎಂಪ್ಲಾಯರ್ಸ್ ಅಲ್ಲ, ನಾವೆಲ್ಲ ಜೀವನ ವೃತ್ತಿ ಏನಂದರೆ ವ್ಯವಸಾಯ. ನಮ್ಮ ಫ್ಯಾಮಿಲಿ ಎಲ್ಲ ಜೀವನ ವೃತ್ತಿ ಏನಂದರೆ ವ್ಯವಸಾಯ ಮಾಡ್ಕೊಂಡು ಏನೋ ಊರಲ್ಲೇ ಇದ್ದೀವಿ. ಆಚೆ ಕಡೆ ಹೆಂಗೆ ವ್ಯವಹಾರ ಮಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗಿಲ್ಲ, ಇದುವರೆಗೂ ಗೊತ್ತಿಲ್ಲ. ಇಷ್ಟು ನರಕ ಹಿಂಸೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಕಾನೂನು ರೀತ್ಯ ನಮ್ಮ ಹೆಸರಿಗೆ ಈ ವ್ಯವಹಾರಗಳೆಲ್ಲ ಊರಲ್ಲಿ ಅವರ ಹನುಮಂತು ಎಂಬವರಿಂದನೇ ತುಂಬ ಪ್ರಾಬ್ಲಮ್ ಎಲ್ಲವೂ ಗುಂಪು ಸೇರಿಸ್ಕೊಳ್ಳೋದು, ಮಾತಾಡೋದು, ಈ ಥರ ಹೋಗಿ ನಾನು ಅವರೊಬ್ಬ ಲೀಡ್ರ್ ಆಗಿದ್ದಾರೆ. ಲೀಡ್ರ್ ಆಗಿ ಇದ್ಕೊಂಡು ಏನು ಕೆಲಸ, ಒಳ್ಳೆ ಕೆಲಸ ಮಾಡಲಿ ಪರವಾಗಿಲ್ಲ. ಆವಾಗ ಸರ್ ನಾವೇ ದೇವಸ್ಥಾನ ಕಟ್ಟಿದ್ದೀವಿ. ದೇವಸ್ಥಾನ ಮುಂದೆ ಒಂದು 100 ಅಡಿ ನಾವು ಬಿಟ್ಟಿದ್ದೀವಿ. ದೇವಸ್ಥಾನ ಕಟ್ಟಿರೋದೇ ನಾವು, ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಳ್ಳೋದು. ಇವಾಗ ನಾನು ಅಲ್ಲಿ ಹೋಗಿ ಗಲಾಟೆ ಮಾಡೋಕ್ಕಾಗುತ್ತಾ? ಅವರೇ ನಮ್ಮ ಅಪೋಸಿಟ್ ಪಾರ್ಟಿ ಅವರೇ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೆದಾಗ ಯಾರಪ್ಪ ದೇವಸ್ಥಾನ ಕಟ್ಟಿದ್ದು ಅಂತ ಜಡ್ಜ್ ಕೇಳಿದಾಗ ಜಯರಾಮ್ ರೆಡ್ಡಿ ಅವರು ಕಟ್ಟಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಂಥ ದೇವಸ್ಥಾನ ನಾವು ಕಟ್ಟಿಸಿ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ನಾವು ತೊಂದರೆ ಮಾಡ್ತೀವ. ಇನ್ನೊಂದು ಅದು 1 ಎಕರೆ ಜಮೀನು ತಹಸೀಲ್ದಾರಲ್ಲಿ ಆವಾಗಲೇ 62 ಅಲ್ಲೇ ಅದರಲ್ಲಿ ಮೂಲ ದಾಖಲೆಯಲ್ಲಿ ಮೆನ್ಷನ್ ಆಗಿದೆ. 1 ಗುಂಟೆ ದೇವಸ್ಥಾನ, 1 ಗುಂಟೆ ಕಾಲು ದಾರಿ, 3 ಗುಂಟೆ ನೀರು ಕಾಲುವೆ, ಉಳಿದ 35 ಗುಂಟೆ ಜಯರಾಮ್ ರೆಡ್ಡಿ ಅವರಿಗೆ ಖಾತೆ ಮಾಡಬಹುದು ಅಂತ ಒಂದು ಎಂಡಾಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಊರವರಿಗೆ. ಈ ಎಲ್ಲ ದಾಖಲೆಗಳಿದೆ ಸರ್ ನಮ್ಮ ಹತ್ರ. ಓಕೆ ಸರಿ ಮಾ, ಈಗ 3 ತಿಂಗಳ ಒಳಗೆ ಮಾಡ್ಬೇಕಂತ 2 ತಿಂಗಳಾಗಿದೆ, ಇನ್ನೊಂದು ತಿಂಗಳಿದೆ. ಅವ್ರು ಕೂಡ ಪ್ರೆಷರ್ ಇಲ್ಲ ಮೇಡಮ್ ಅವರೆಲ್ಲ, ಅವರು ಇನ್ನೊಂದು ಈ ಥರ ಹೇಳಿ ಅನ್ನೊಂದು ಇವರೆಲ್ಲ ಬಂದು ಈ ಥರ ಊರ್ದು ಇದ್ರು. ಆ ಕಾಲದಿಂದಲೂ ಏನೋ 70s ಕರಾಬು ತಪ್ಪು ದೇವಸ್ಥಾನಗಳನ್ನು ಬರ್ತಾ ಇದೆಯಲ್ಲ ಮೇಡಮ್, ಯಾವ ರೀತಿ ನೀವು ಅವ್ರು ಖಾತೆ ಮಾಡ್ತೀರ ಅಂತ ಇವ್ರಿಗೆ ದಬ್ಬಾಳಿಕೆ ಹಾಕಿ ಇವ್ರು ಉತ್ತರ ನೀಡಿ ಇವ್ರು ಏನು ಮಾಡಿದ್ದಾರೆ ಅಂತ ಇವಾಗ ನಿನ್ನೆ ಕೇಸ್ ರಿಜಿಸ್ಟರ್ ಆಗಿದೆ. ಶನಿವಾರ ಏನು ಅಪೀಲ್ ಹೋಗ್ತಾ ಇದ್ದೀನಿ ನಾವು. ಒಂದು 4 ವರ್ಷ ಕೇಸ್ ನಡೆದಿದೆ ಸಿವಿಲ್ ಕೋರ್ಟಲ್ಲಿ. ಒಂದು ಡಾಕ್ಯುಮೆಂಟ್ಸ್ಗಳು ಅದ್ರ ಪರ ಇಲ್ಲ, ಇವ್ರೇನು ಕೊಟ್ಟಿಲ್ಲ, ನಿಲ್ಲಂತ ಕೊಟ್ಟಿದ್ದಾರೆ.
ಅವ್ರ ಪರ ನಾವು 20 ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ನಮ್ಮ ಪರ. ತಾಲೂಕು ಆಫೀಸ್ ಕಡೆಯಿಂದ ಒಂದು ಡಾಕ್ಯುಮೆಂಟ್ ಕೂಡ ಸಬ್ಮಿಟ್ ಆಗಿಲ್ಲ. ಸಬ್ಮಿಟ್ ಆಗದಿರ ಇದ್ರು ಕೂಡ ಮತ್ತೆ ಇವಾಗ ಅಪೀಲ್ ಹೋಗಿದ್ದಾರೆ. ಏನಕ್ಕೆ ಅಪೀಲ್ ಹೋಗಿದ್ದಾರೆ? ನಮ್ಗೆ ತೊಂದರೆ ಜಾಗ ಬಿಡಿ. ಹೌದು ಸರ್. ಇವಾಗ ಮೇಡಮ್ ಅವರು ರೂಪಕಲಾ ಶಶಿಧರ್ ಅವರು MLA ಅವರು ಮತ್ತು ಗೋವಿಂದ ಗೌಡ ಅವರು ಮಾಡಿರುವ ಇವಾಗ ಧರಣಿ ಏನಿದೆ ಅದು ಬಂದುಬಿಟ್ಟು ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಏನು ನಮ್ಮ MLA ಅವರು ಮೇಡಮ್ ಈ ಥರ ನಮ್ಮ ಪ್ರಾಬ್ಲಮ್ ಆಗಿದೆ ಒಂದು ದಿನ ಹೇಳಿರ್ತೀವಿ ಅವರಿಗೆ. ಅವರು ಬಂದು ಇವ್ರಿಗೆ ಬೆದರಿಕೆ ಆಗಿರೋದು, ನಮ್ಮ ಪರ ಮಾಡಿ ಅಂತ ಹೇಳಿರೋದು ಇದೆಲ್ಲ ಸುಳ್ಳು. ಯಾರು ಇದೆಲ್ಲ ನಂಬೇಡಿ. ಇನ್ನೊಂದು ಸಾರಿ ಇವಾಗ ನಾವು ಕೋರ್ಕೊಳ್ಳೋದು ಒಂದೇ, ಇವಾಗ ನಮ್ಮ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಆಗಿದೆ ಈ ಜಮೀನಿಗೆ. ನಮಗೆ ನಮ್ಮ ಪೊಸಿಷನ್ಗೆ ಹೋಗೋದಕ್ಕೆ ತಹಸೀಲ್ದಾರ್ ಅವರೇ ಸಂಪೂರ್ಣ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಪೊಲೀಸ್ ಸಿಬ್ಬಂದಿಯಿಂದ ಯಾವುದೇ ಗಲಾಟೆಗಳು ಆಗ್ದಂಗೆ ಅಲ್ಲಿ ನಮ್ಮ ಮೇಲೆ ಇನ್ನೊಂದು ಕೇಸ್ ಆಗ್ದಂಗೆ ಎಲ್ಲ ಏನು CC ಕ್ಯಾಮ್ರಾ ಅಳವಡಿಕೆ ಮಾಡಿದ್ರೆ ಇನ್ನೂ ಯಾವುದು ಗಲಾಟೆ ಸರ್, ನಾವು ಯಾವ್ರ ಮೇಲೂ ಗಲಾಟೆ ಹೋಗಲ್ಲ. ಅವರು 10 ಜನ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಾವು ಇರೋದೇ 3 ಜನ, ನಾವೇನು ಮಾಡೋಕ್ಕಾಗೋಲ್ಲ. ಇದರಿಂದ CC ಕ್ಯಾಮ್ರಾ ಎಲ್ಲ ಆಗ್ಬೇಕಂತ ದೇವಸ್ಥಾನದ ಹತ್ರ ಏನು ಗಲಾಟೆ ನಾಡುತ್ತೆ ಎಲ್ಲ ಗೊತ್ತಾಗುತ್ತೆ. ಗೋವಿಂದ ಗೌಡ್ರು ಅವ್ರನ್ನ ಕರೆಸಿ ಅರ್ಧ ಜಾಗ ನೀವು ತಗೊಳ್ರಿ, ಅರ್ಧ ಜಾಗ ದೇವಸ್ಥಾನ ಕೊಡ್ರಿ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಡಾಕ್ಯುಮೆಂಟ್ ಸಮೇತ ಒಂದು ಸೆಟ್ ಕೊಡ್ತೀನಿ ನೋಡಿ. ಪೂರ್ತಿ 35 ಗುಂಟೆ ನಮ್ಮ ಹೆಸರಿಗೆ 3 ತಿಂಗಳಲ್ಲಿ ಖಾತೆ ಮಾಡಬೇಕು ಅಂತ ಆರ್ಡರ್ ಆಗಿದೆ. ನಾವು ಯಾಕೆ ಭಾಗ ಇಟ್ಕೊಬೇಕು? ನಾನೇ ದೇವಸ್ಥಾನ ಕಟ್ಸಿದ್ದೀನಿ, ಒಂದು 5 ಗುಂಟೆ 10 ಗುಂಟೆ ಅದೆಲ್ಲ ಏನು ಸುಳ್ಳು ಸರ್, ಎಲ್ಲ ಕಲ್ಪಿತವಾಗಿ. ಏನು ಅಂದರೆ ಇವರು ನಮ್ಮ ಮೇಲೆ ಇದು ಅಲಿಗೇಷನ್ ಮಾಡಿ ಈ ಥರ ಮಾಡಿದ್ರೆ ಆ ಜಮೀನು ಬಿಟ್ಬಿಡ್ತಾರೆ ಅಂತ ಪಾಪ ಮೇಡಮ್ ಅವ್ರ ಮೇಲೆ, ಗೌಡ್ರ ಮೇಲೆ, ಶ್ರೀಧರ್ ರೆಡ್ಡಿ ಮೇಲೆ ಈ ಥರ ಸುಳ್ಳು ಅಲಿಗೇಷನ್ಸ್ ಎಲ್ಲ ಮಾಡ್ತಾವ್ರೆ. ಅದೆಲ್ಲ ನಂಬೇಡಿ. ನಾವು ಹಾಕಿರುವ ಅರ್ಜಿಗೆ ಪ್ರತಿ ಉತ್ತರವಾಗಿ ನಮಗೆ ಖಾತೆ ಮಾಡಿ, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಒಂದ್ಸತಿ ವೆರಿಫಿಕೇಷನ್ ಮಾಡಿ ಎಲ್ಲ ನಮ್ಮ ಪರ ಕಾನೂನು ರೀತ್ಯ ಏನು ಕರೆಕ್ಟಾಗಿದೆಯೋ ಅದು ನಡೆದರೆ ನಾವು ತುಂಬ ಸಂತೋಷ ಪಡ್ತೀವಿ. ಈ ಕಾನೂನು ಕೋರ್ಟಲ್ಲಿ ಏನಾಗಿದೆಯೋ ಅದ್ರ ಪ್ರಕಾರ ಖಾತೆ ಮಾಡಬೇಕು ಅಂತ ತಹಸೀಲ್ದಾರ್ ಮೇಡಮಲ್ಲಿ ಮನವಿ ಮಾಡ್ಕೊತೀವಿ. ಈಗ ಹನುಮಂತಪ್ಪ ಹೇಳಿರೋದು ಆರೋಪಗಳು ಮಾಡಿರೋ ಹೋರಾಟಗಳಲ್ಲಿ ಎಷ್ಟು ನಿಜಾಂಶ ಇದೆ, ಎಷ್ಟು ಸುಳ್ಳು ಇದೆ ಸರ್? ಅದು 10% ನಿಜ ಇಲ್ಲ ಸರ್, ಎಲ್ಲ ಸುಳ್ಳು ಆರೋಪಗಳೇ ಸರ್. ಅಲ್ಲಿ ದೇವಸ್ಥಾನ ಇದೆ, ಒಂದು ದೇವಸ್ಥಾನ 1 ಗುಂಟೆ, ಅದು ಡಾಕ್ಯುಮೆಂಟ್ಸ್ ಕೂಡ ಇದೆ. ಆ ದೇವಸ್ಥಾನದ ಬಿಟ್ಟು ಇನ್ನೊಂದು ದೇವಸ್ಥಾನ ನಾವು ಕಟ್ಸಿದ್ದೀವಿ, ನಮ್ಮ ದುಡ್ಡು ಹಾಕ್ಕೊಂಡು ನಾವೇ ಕಟ್ಸಿದ್ದೀವಿ. ಅದು ಬಿಟ್ಟರೆ ಈ ಜಮೀನೆಲ್ಲ ಖರಾಬು ತೋಪು ದೇವಸ್ಥಾನಗಳನ್ನು ಸುಳ್ಳು. ಅದು ಜಮೀನು ಬಂದ್ಬಿಟ್ಟು ಖರಾಬು ಅನ್ನೋದು ಸುಳ್ಳು. ಅದು ಪಟ್ಟ ಜಮೀನು, ಡೆಪ್ಟಿ ಕಮಿಷನರ್ ಅವರಿಂದ ಆರ್ಡರ್ ಆಗಿರೋ ಜಮೀನು. ಅವ್ರು ಮಾಡ್ತಾ ಇರೋದೆಲ್ಲ ಸುಳ್ಳು ಅಲಿಗೇಷನ್ಸೇ. ಹನುಮಂತ ಅವರು ಮಾಡ್ತಾ ಇರೋದೆಲ್ಲ ಸುಳ್ಳು ಅಲಿಗೇಷನ್ಸೇ. ಇದು தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.